17ನೇ ವಚನ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಮತ್ತೊಂದು ಭಾಷೆಗಳಲ್ಲಿ అప్పటి నుండి యేసు పరలోక రాజ్యము సమీపించి ఉన్నది గనుక మారు మనస్సు పొంది చెప్పుచు ప్రకటింప ಮೊದಲು ಪೆಟ್ಟಿನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬರ್ತಾನೆ, ಆತನು ದೀಕ್ಷಾಸ್ನಾನವನ್ನು ಪಡೆದುಕೊಳ್ತಾನೆ, ಆತನು ಅರಣ್ಯದಲ್ಲಿ ಹೋಗಿ 40 ಹಗಲು ಇರುಳು ಉಪವಾಸ ಮಾಡಿ ಆತನು ಬರ್ತಾನೆ. ಬಂದು ಜನರ ಮಧ್ಯದಲ್ಲಿ ಜನರು ಏನನ್ನೇ ಎದುರು ನೋಡ್ತಾ ಇದ್ದಾರೆ, ನಮಗೊಂದು ರಾಜ್ಯವು, ನಮ್ಮದೇ ಸಪರೇಟ್ ಒಂದು ರಾಜ್ಯವು ಬರಬೇಕು, ನಾವೆಲ್ಲಿ ಸ್ವತಂತ್ರರಾಗಿ ಬದುಕಬೇಕೆಂಬುದಾಗಿ ನಿರೀಕ್ಷೆ ಮಾಡುತ್ತಿದ್ದ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಬರ್ತಾನೆ. ಯಾವ ರಾಜ್ಯ ಸಮೀಪವಾಗಿದೆ? ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಹೇಳುವಾಗ ಜನರಿಗೆಲ್ಲ ತುಂಬಾ ಸಂತೋಷ. ನಮಗೋಸ್ಕರವಾಗಿ ಒಂದು ರಾಜ್ಯವು ಬರ್ತಾ ಇದೆ, ನಮಗೋಸ್ಕರವಾಗಿ ಒಬ್ಬ ಅರಸನು ಬರ್ತಾ ಇದ್ದಾನೆ. ನಮಗೆ ಅಲ್ಲಿ ಏನಿದೆ? ಹಸಿವಾಗಲ್ಲ, ಅಲ್ಲಿ ನಮಗೆ ದುಃಖವಿಲ್ಲ, ಕಣ್ಣೀರಿಲ್ಲ, ನೋವಿಲ್ಲ, ನಾವಲ್ಲಿ ದಾಸೋಹದಲ್ಲಿ ಹೋಗೋದಿಲ್ಲ. ಖುಷಿನ? ನಮಗೋಸ್ಕರವಾಗಿನೇ ಒಂದು ರಾಜ್ಯ, ಆ ರಾಜ್ಯದ ಹೆಸರು ಪರಲೋಕ ರಾಜ್ಯ, ಅದು ಸಮೀಪವಾಗಿದೆ. ನಮಗೆ ಆತನ ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ತುಂಬಾ ಸಂತೋಷ. ಆದ್ರೆ ಆತನ ಹೇಳ್ತಿದ್ದಾನೆ, ಪರಲೋಕ ರಾಜ್ಯ ಸಮೀಪವಾಗಿದೆ, ನೀವೇನ್ ಮಾಡ್ರಿ? ನೀವು ತಿರುಗಿಕೊಂಡ್ರಿ, ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸಿಕೊಳ್ರಿ, ನೀವು ಮಾನಸಾಂತರ ಹೊಂದ್ರಿ. ಪರಲೋಕ ರಾಜ್ಯವು ಬರ್ತಾ ಇದೆ, ಅಲ್ಲಿವರೆಗೂ ಜನರಿಗೆ ಸಂತೋಷ. ಪರಲೋಕ ರಾಜ್ಯದಲ್ಲಿ ಭಾಗಿಯಾಗಬೇಕು, ಅಲ್ಲಿವರೆಗೂ ಸಂತೋಷ. ಆಹ್ವಾನ ಸಿಕ್ಕಿದೆ, ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ, ಹೊಸ ಬಟ್ಟೆ ತೆಗೆದುಕೊಂಡಿದ್ದಾರೆ, ಎಲ್ಲ ಸರಿ. ಆದ್ರೆ ನೀವೇನ್ ಮಾಡ್ಕೊಂಡ್ ಬನ್ರಿ? ಬರುವುದಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನ ನೀವೇನ್ ಮಾಡ್ಬೇಕು? ಬದಲಾಯಿಸಿಕೊಳ್ಬೇಕು. ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ಹೃದಯವನ್ನ ದೇವರ ಕಡೆಗೆ ತಿರುಗಿಸಿಕೊಂಡು ನೀವು ಬನ್ನಿ ಎಂಬುದಾಗಿ ಯೇಸು ಕ್ರಿಸ್ತನು ಮಾಡ್ತಿದ್ದಾನೆ. ಒಂದು ಕಂಡೀಷನ್, ವಿವಾಹಕ್ಕೆ ಆಹ್ವಾನ ಸುಮ್ಮನೆ ಹೋಗ್ಲಿಲ್ಲ. ಪರಲೋಕ ರಾಜ್ಯ ಸಮೀಪವಾಗಿದೆ, ನೀವೆಲ್ಲರೂ ಬನ್ನಿ ಅಂದ್ರೆ ಅಷ್ಟು ಸುಲಭವಾದ ಆಹ್ವಾನ ಅದಾಗಿರ್ಲಿಲ್ಲ. ಯಾಕೆ ಇವರಿಗೆಲ್ಲರಿಗೂ ಔತಣಕ್ಕೆ ಹೋಗ್ಲಿಕ್ಕೆ ಇವರಿಗೆ ಮನಸ್ಸಾಗ್ತಿಲ್ಲ ಅಂದ್ರೆ ಆತನ ಹೇಳ್ತಿದ್ದಾನೆ, ಬರುವುದಕ್ಕಿಂತ ಮುಂಚೆ ಒಂದು ಕೆಲಸ, ನಿಮ್ಮ ಕೆರೆಗಳನ್ನ ಹೊರಗೆ ಬಿಟ್ಟು ಬನ್ನಿ. ಇಲ್ಲಿ ದೇವರು, ಪರಿಶುದ್ಧವಾದ ದೇವರು ಇರ್ತಾನೆ, ಪರಿಶುದ್ಧ ಸ್ಥಳವಿದೆ. ನಿಮ್ಮ ಕೆರೆಗಳನ್ನು ಎಲ್ಲಿ ಬಿಟ್ಟು ಬರಬೇಕು? ಮೋಶೆ, ಹೊರಗೆ ಬಿಟ್ಟು ಬಾ. ನಿನ್ನ ಹಳೆ ಜೀವಿತಗಳನ್ನ ಹೊರಗೆ ಬಿಟ್ಟು ಬಾ. ಯಾರಿಗಿಷ್ಟ ಇಲ್ಲ?